ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇದ್ದೀನಿ ವೈಭವ್, ಬಟ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ನಾವು ಪ್ಲಾನ್ ಮಾಡಿದ್ದಷ್ಟೇ, ಆದ್ರೆ ಬೇಳೆ ಬೇಯಿಸ್ಕೊಂತಿರೋನು ಇನ್ಯಾರೋ. ಹೇಗಾದ್ರೂ ಮಾಡಿ ಕೇಸ್ ನಮ್ಮ ಕಡೆ ತಿರ್ಗೋದಕ್ಕೂ ಮೊದಲು ಇದನ್ನ ಬೇರೆ ಕಡೆ ತಿರ್ಗಿಸ್ಬೇಕು ರಾಧಾ. ಹೌದು ವೈಭವ್, ನಾವು ಉಳಿಬೇಕು ಅಂದ್ರೆ ಏನಾದ್ರೂ ಉಪಾಯನ ಹುಡುಕ್ಲೇಬೇಕು. ಎಲ್ಲ ಕಡೆ ನೀನ್ ಟಾರ್ಗೆಟ್ ಆಗ್ತಿದ್ಯಾ ರಾಧಾ. ಆ ಚಂದ್ರು ನಿನ್ನ ಹೆಸರು ಹೇಳಿಲ್ಲ ಅಂದಿದ್ರೆ ಹೇಗಾದ್ರೂ ಸೇಫ್ ಆಗ್ಬೋದಾಗಿತ್ತು. ನಾ ಸೇಫ್ ಆಗ್ಬೇಕು ಅಂತಾನೆ ಆ ಬಂಗಾರಮ್ಮನ ಅಂತ್ಯಕ್ರಿಯೆಗೂ ಹೋಗಿ ಬಂದಿದ್ದೆ, ಬಟ್ ಆ ಚಂದ್ರು ಎಲ್ಲ ಸ್ಪಾಯಿಲ್ ಮಾಡ್ಬಿಟ್ಟ. ಏನಾದ್ರೂ ಪ್ಲಾನ್ ಮಾಡೋ ರಾಧಾ. ಆ ಟೆನಿಕಾಸ್ಟ್ ನಾವು ಇದರಿಂದ ಸೇಫ್ ಆಗ್ಲೇಬೇಕು. ಬಾಣ ಬಂದಿದ್ ಕಡೆನೆ ವಾಪಸ್ ತಿರುಗಿಸಿದ್ರೆ ಹೇಗೆ? ಅರ್ಥ ಆಗ್ಲಿಲ್ಲ. ನಂಜವ್ವ ಬಸ್ಸು ಏನು ಚಂದ್ರು ಒತ್ತಾರೆಯಿಂದ ನೀವೆಲ್ಲ ಬರ್ನೇ ಇಲ್ಲ ಅಂತ ಮನಸ್ಸು ಶಾನ ಚಡ್ಪಡಿಸ್ತೈತಿ. ಹೋಲಿ ಈಗಲಾದ್ರೂ ಬಂದ್ರಲ್ಲ. ನೀವು ಬರಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಂಟಿ ನನ್ನ ಬಾಮ ಇದ ಹೋಗ್ದಲ್ಲಿ ಅಂದಿದ್ನೆ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ ಸ್ನೇಹ? ಅದು ಅಲ್ದಲೆ ಇದು ನನ್ನ ತಂಗಿ ಮದುವೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಚಂದ್ರು ಅಣ್ಣಯ್ಯ. ನೀವು ಬರ್ದೇ ಹೋಗಿದ್ದಿದ್ರೆ ಈ ಮದುವೆ ಪೂರ್ಣನೇ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನ್ ಮುಖ್ಯ ಅಲ್ವಾ ಸಹನಾ? ಗಂಡ ಹೆಂಡತಿ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ನಾನು ಸಹನಾ ಅದು ಯಾವಾಗ ಒಂದೇ ಮುಖದ ಎರಡು ನಾಣ್ಯ ಆಗ್ತೀವೋ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ದೊಟ್ಟಿಗೆ ಮರ್ಯಾದೆ ಕೊಟ್ಟು ಬಂದಿದ್ದೀರಾ, ತಾನೇ ಥ್ಯಾಂಕ್ಸ್ ಪವ. ಏನೇ ಆಗಿದ್ರೂ ಯಾವುದನ್ನು ಮನಸ್ಸನ್ನ ಇಟ್ಕೋಬೇಡಿ. ಅತ್ತೆ ಕ್ಷಮಿಸಿ. ಹೋಗ್ಲಿ ಬಿಡಪ್ಪ ಕಂಟಿ, ನಂದೇನು ತೆಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ. ನಂಗೆ ಅಷ್ಟೇ ಸಾಕು. ಅವತ್ ನಿಮ್ ತವ ಬಟ್ಟೆ ಇಸ್ಕೊಳ್ಳಿಲ್ಲ ಅಂದಿದ್ರೆ ಈಟೊಂದೆಲ್ಲ ಆಯ್ತಾನೆ ಇರ್ಲಿಲ್ಲ ಅಲ್ವಾ ನಂಜಮ್ಮ? ಹಾಳದವನೆ, ಅದೆಲ್ಲ ಆಗಿದ್ ನಿನ್ನಿಂದನೇ. ಇದೆಲ್ಲ ಆಗಿದ್ದು ಒಳ್ಳೇದೇ ಆಯ್ತು ನಂಜಮ್ಮ. ಪೊಲೀಸ್ನವ್ರಿಗೆ ಸಾಕ್ಷಿ ಸಿಕ್ಕಂಗಾಯ್ತಲ್ಲ. ಹೇಗೋ ನಾನು ಅವತ್ತು ತಲೆ ಉಪಯೋಗಿಸಿ ಸುಳ್ಳು ಪತ್ರ ಬರೆದು ರಾಧನ್ ತಲೆ ಕಟ್ಟಿದ್ದಕ್ಕೆ ಬಚಾವ್. ಇಲ್ಲ ಅಂದ್ರೆ ಇವತ್ತಿಗೆ ನಾನೇ ಇರ್ತಿರ್ಲಿಲ್ಲ. ಅಣ್ಣಯ್ಯ, ದುಡ್ಕಿ ನಮ್ಮವ್ರ ಮೇಲೆ ಅನುಮಾನ ಪಡೋದು ಬೇಡ. ಎಲ್ರೂ ಸೇರಿ ಖುಷಿಯಾಗಿ ಸುಮ್ಮನ್ ಮದುವೆ ಮಾಡೋಣ. ಸುಮ್ಮನ್ ಮದ್ವೆ ಅತ್ತೆ ಕೊನೆ ಆಸೆ. ಇದನ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಪೊಲೀಸ್ ಸ್ಟೇಷನ್ಗೆ ಬಟ್ಟೆ ಮತ್ತೆ ಪತ್ರನ ಹ್ಯಾಂಡ್ ಓವರ್ ಮಾಡಿದೀನಿ ಅಂದಲ್ಲ, ಏನಾದ್ರೂ ಅಪ್ಡೇಟ್ ಸಿಗ್ತಾ ಕಂಟಿ? ಇನ್ನೂ ಇಲ್ಲ ಬಾವ. ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಎಲ್ರು ನೆಮ್ಮದಿಯಿಂದ ಖುಷಿಯಾಗಿ ಮದ್ವೆ ಶಾಸ್ತ್ರ ಮಾಡ್ತಾ ಇದ್ದೀರಾ. ರೀ, ಇವಳ ಹತ್ರ ನಾನ್ ಮಾತಾಡ್ತೀನಿ. ಹೇಯ್, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಅತ್ತೆನ್ ಯಾರ್ ಕೊಂದಿದ್ದು ಅಂತ ಸಾಕ್ಷಿ ಸಿಗ್ಲಿ, ಅವಾಗಿದೆ ನಿನ್ಗೆ. ಏನ್ ಧಮ್ಕಿ ಆಗ್ತಿದ್ಯಾ? ಅದ್ ಯಾವ ಆಧಾರದ ಮೇಲೆ ನನ್ ಮೇಲೆ ಆರೋಪ ಮಾಡ್ತಿದ್ದೀರಾ? ನಾಯಿನ ನಾಯಿ ಅನ್ನಕ್ಕೆ ಸಾಕ್ಷಿ ಬೇಕಾ? ನೀನ್ ಎಂತ ಕಚ್ಚಡ ಹೆಣ್ಣು ಅಂತ ಎಲ್ರಿಗೂ ಚಂದ ಗೊತ್ತದೆ. ಓಹೋ, ನಾನ್ ಕಚ್ಚಡನಾ? ಹಾಗಾದ್ರೆ ನೀನೇನು?
ಏಯ್ ರಾಧಾ, ಸಾನಂದ್ ಬಗ್ಗೆ ಇನ್ನೊಂದು ಮಾತಾಡೋದು ಸರಿ ಇರಕ್ಕಿಲ್ಲ. ಏಯ್ ಸಾಕು, ಸುಮ್ಮನೆ ನಿಂತ್ಕೊಳ್ಳೋ. ನೀವಿಬ್ರು ನರಿ ತರ ಫೋರ್ಜರಿ ಮಾಡಿ ಹೆಂಗ್ ಟೆಂಡರ್ ತಗೊಂಡ್ರಿ ಅಂತ ನನಗೆ ಗೊತ್ತಿಲ್ವಾ? ಅವ್ಳು ಹುಡುಗ ಬಂದೈತೆ ಅಂತ ಏನೋ ಮಾತಾಡ್ತಾಳೆ. ನೀನೇನು ತಲೆ ಕೆಡ್ಸ್ಕೊಡಕಣವೆ. ರಾಧಾ, ಯಾರು ನರಿ, ಯಾರು ಹುಲಿ, ಯಾರು ತೆಪ್ಪು, ಯಾರು ಸರಿ ಅನ್ನೋದನ್ನ ಕಾನೂನು ನಿರ್ಧಾರ ಮಾಡ್ತದೆ. ನೀನ್ಯಾಕೆ ಇಲ್ಲಿ ಬಂದು ಮೈ ಪರ್ಚ್ಕೊಂತಿದ್ಯಾ? ನನ್ ಮೇಲೆ ಆರೋಪ ಮಾಡಿದ್ರೆ ನಾನು ಹೀಗೆ ಬಿಹೇವ್ ಮಾಡೋದು. ಕೊಂದಿರೋ ನಿನಗೆ ಇಷ್ಟೊಂದು ಇರ್ಬೇಕಾದ್ರೆ ಕಳ್ಕೊಂಡಿರೋ ನಮ್ಗಿನ್ನೆಷ್ಟಿರ್ಬೇಕು? ಅಳಿ ಅಂದ್ರು ಕೋಪ ಬರಕ್ ಮುಂಚೆ ಹೋಯ್ತಾರ ಇಲ್ಲಿಂದ. ಮಿಸ್ಟರ್ ಗೋಪಾಲ್ ಅವರೇ, ಒಂದ್ ವೇಳೆ ಕೊಲ್ಸಿದ್ ನಾನೇ ಆಗಿದ್ರೆ ಇಲ್ಲಿ ಎಲ್ರ ಮುಂದೆ ಇಷ್ಟು ರಾಜಾರೋಷವಾಗಿ ಬಂದು ನಿಂತ್ಕೊಳ್ತಿರ್ಲಿಲ್ಲ. ಏನ್ ಚಂದ್ರು, ನಾನೇ ಪತ್ರ ಬರ್ದಿದ್ದು ಬಟ್ಟೆ ಕಳ್ಸಿದ್ದು ಅಂತ ಹೇಳ್ದಿಯಂತೆ? ಯಾವ ಆಧಾರದ ಮೇಲೆ ನೀನ್ ನನ್ನ ಹೆಸರು ಹೇಳ್ದೆ? ಈ ಊರ್ನಾಗೆ ಬಂಗಾರನ ಮೇಲೆ ವಿಷ ಕರ್ತಿದವಳು ಇವಳು ಒಬ್ಳೆ ಅಲ್ವಾ, ಅದಕ್ಕೆ ಹೇಳ್ದೆ ಅಂತ ಹೇಳು ಚಂದ್ರು. ಓಹೋ, ಹಾಗಾದ್ರೆ ನೀವ್ ಇಷ್ಟು ದಿವಸ ವಿಷ ಕಾರ್ಲಿಲ್ವಾ ನಂಜಮ್ಮ?